ವಚನಗಳು ಉರ್ಲಿಂಗೆ ಪೆದ್ದೆಯವರು ಬರೆದಿರುವಂತಹದ್ದು. ಇವರ ಹಿನ್ನೆಲೆ ತಿಳ್ಕೊಬೇಕಂದ್ರೆ ಇವರು ಕಳ್ತನ ಮಾಡ್ತಿದ್ರು, ಎಲ್ಲ ಮನೆಗಳಿಗೆ ಹೋಗ್ಬಿಟ್ಟು ಕಳ್ಳನ ಆಗಿಬಿಟ್ಟು ಎಲ್ಲ ದೋಚ್ಕೊಳ್ತಿದ್ರು. ಇದೇ ರೀತಿ ಮಾಡುವಾಗ ಇವರು ಏನು ಮಾಡ್ತಾರೆ ಅಂದರೆ ಉರ್ಲಿಂಗೆ ದೇವರಂತ ಗುರುಗಳಿರ್ತಾರೆ, ಅವ್ರ ಮನೆಗೆ ಹೋಗ್ಬಿಟ್ಟು ಕಣ್ಣಾಗಬೇಕಂತ ಯೋಚನೆ ಮಾಡಿರ್ತಾರೆ. ಅಲ್ಲಿ ಹೋದಾಗ ಇವ್ರ ಮನ ಪರಿವರ್ತನೆ ಆಗುತ್ತೆ, ನಾನು ಈ ಥರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವರು ಅವ್ರ ಹತ್ರ ಶಿಷ್ಯನಾಗಬೇಕಂತ ಫುಲ್ ಯೋಚನೆ ಮಾಡ್ತಾರೆ. ಆದರೆ ಅವ್ರಿಗೆ ಕೊಡೋದಿಲ್ಲ ಆ ಥರ ಶಿಷ್ಯತ್ವವನ್ನು. ದಿನ ಸೌದೆ ಆಗ್ತಿರ್ತಾರೆ. ಆಗೋ ಈಗೋ ಕಾಡಿಬೇಡಿ ಎಲ್ಲ ಏನು ಮಾಡ್ತಾರೆ ಅಂದರೆ ಅವ್ರ ಶಿಷ್ಯರಾಗಿ ಅವ್ರ ಹತ್ರ ಹೋಗ್ತಾರೆ. ಇವ್ರ ತಂದೆ ತಾಯಿ ಇಟ್ಟಿರುವಂಥ ಹೆಸರು ಇವ್ರಿಗೆ ಪೆದ್ದಣ್ಣ ಅಂತ. ಆದರೆ ಇಲ್ಲಿ ಅವರು ಶಿಷ್ಯನಾಗ್ಬಿಟ್ಟು ಓದ್ಬಿಟ್ಟು ಫುಲ್ ಜ್ಞಾನ ಎಲ್ಲ ಪಡೆದುಕೊಬಿಟ್ಟು ಇವರು ಉರ್ಲಿಂಗೆ ಪೆದ್ದೆ ಅಂತ ಹೆಸರು ಎಕ್ಸ್ಚೇಂಜ್ ಮಾಡಿದ್ರು. ಇವರ ಅಂಕಿತನಾಮ ಬಂದ್ಬಿಟ್ಟು ಉರ್ಲಿಂಗಿ ಪೆದ್ದೆಪ್ರಿಯ ವಿಶ್ವೇಶ್ವರ ಅಂತ. ಇವಾಗ ವಚನಗಳು ಹೋದಾಗ, ಸೂರ್ಯನಿಲ್ಲದೆ ಹಗಲುಂಟ ಅಯ್ಯ, ದೀಪ ಇಲ್ಲದೆ ಬೆಳಕುಂಟ ಅಯ್ಯ, ಪುಷ್ಪವಿಲ್ಲದೆ ಪರಿಮಳವನ್ನರಿಯಬಹುದೇ ಅಯ್ಯ, ಸಕಲವಿಲ್ಲದ ನಿಷ್ಕಳವ ಕಾಣಬಾರದು, ಮಹಾಗಾನ ನಿರಾಳ ಪರಿಶಿವನಿಂದ ಲಿಂಗವು ತೋರಿತು, ಉರಿಲಿಂಗ ಪೆದ್ದೆಪ್ರಿಯ ವಿಶ್ವೇಶ್ವರ. ಹೇಗೆ ನಮಗೆ ಸೂರ್ಯನಿಲ್ಲದೆ ಹಗಲಾಗೋಕ್ಕೆ ಸಾಧ್ಯನಾ? ಸೂರ್ಯ ಇದ್ದ ತಾನೆ ನಮಗೆ ಬೆಳಗಾಗಿದೆ ಅಂತ ನಮ್ಗೆ ಗೊತ್ತಾಗೋದು. ಆದರೆ ದೀಪ ಇದ್ರೇನೆ ತಾನೆ ನಮಗೆ ಬೆಳಕಿದೆ ಅಂತ ತಿಳಿಯೋದು. ಹಾಗೆಯೇ ಒಂದು ಹೂವು ಇದ್ರೆ ಅಂತಾನೆ ಅದರಿಂದ ಅಂದರೆ ಪರಿಮಳ ಬರ್ತಿದೆ ಅಂತ ನಮ್ಗೆ ತಿಳಿಯೋದು. ಅದೇ ರೀತಿಯಾಗಿ ಕೆಟ್ಟದು ಒಳ್ಳೇದಂತ ಇದ್ದಾಗೆ ತಾನೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದಂತ ನಮಗೆ ಮನ ಪರಿವರ್ತನೆ ಆಗುತ್ತೆ, ಪರಿಶುದ್ಧತೆ ಬಗ್ಗೆ ತಿಳಿಯುತ್ತೆ ಅಂತ ಹೇಳ್ತಿದ್ದಾರೆ. ಸಕಲವಿಲ್ಲದ ನಿಷ್ಕಲವಾದ ಕಾಣಬಾರದು ಅಂತ ಹೇಳ್ತಿದ್ದಾರೆ. ಈ ಥರ ಶಿವ ಧ್ಯಾನವನ್ನು ಪಡೆದುಕೊಂಡವರಿಗೆ ಮನಸ್ಸು ತುಂಬ ತೃಪ್ತಿಕರವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಪುರುಷದ ಗೃಹದೊಳಗೆ ತಿರುವೆನೆ ಮನೆಯ ತೊರೆಯೊಳಗಿದ್ದವನು, ತೃಷರಂಗಳರಸುವೆನೆ ಕರೆಯದವಕ, ಮಂಗಲಿಂಗಲ ಅಂಗದ ಮೇಲೆ ಇದ್ದು ಅನ್ಯಲಿಂಗ ನೆನೆವನೆ ನಿಮ್ಮ ಭಕ್ತನು, ಉರ್ಲಿಂಗ ಪೆದ್ದೆಪ್ರಿಯ ವಿಶ್ವೇಶ್ವರಯ್ಯ. ಇವಾಗ ಒಬ್ಬರು ಫುಲ್ ರಿಚ್ ಆಗಿರ್ತಾರೆ, ಅವ್ರು ಹೋಗ್ಬಿಟ್ಟು ಮನೆಯಲ್ಲೇ ಫುಲ್ ಹಣ ಎಲ್ಲ ಇಟ್ಕೊಂಡಿರ್ತಾರೆ, ಬಂಗಾರ ಎಲ್ಲ ಇಟ್ಕೊಂಡಿರ್ತಾರೆ. ಅವರು ಮನೆ ಹೋಗಿ ಭಿಕ್ಷೆ ಬಿಡ್ತಾರ? ಇಲ್ಲ ತಾನೆ. ಅದೇ ರೀತಿಯಾಗಿ ಮನೆಯಲ್ಲಿ ಸ್ನಾನ ಮಾಡಿರ್ತಾರೆ, ಆದರೆ ದಾಹ ಆಗ್ತಿದೆ ಅಂತ ಹೋಗ್ಬಿಟ್ಟು ಎಲ್ಲಾದರೂ ನೀರಿದೆಯಾ ಅಂತ ಯಾರಾದರೂ ಹುಡುಕ್ತಾರಾ? ಇಲ್ಲ ತಾನೆ. ಅವರಿರುವಂತಹ ಪ್ಲೇಸೇ ನೀರಿಂದ ಕೂಡಿದೆ, ಅದರಿಂದ ಅವರಲ್ಲೇ ನೀರು ಕುಡಿಬೋದಲ್ಲ. ಅದೇ ರೀತಿಯಾಗಿ ಇವಾಗ ಮನಸ್ಸಲ್ಲಿ ಲಿಂಗ ಶಿವನನ್ನು ಇಟ್ಕೊಂಡು ಅನ್ಯ ಲಿಂಗ ಅಂದರೆ ಬೇರೆ ಲಿಂಗದ ಕಡೆ ಯಾರಾದರೂ ಜ್ಞಾನ ಹೋಗುತ್ತಾ ಆ ಕಡೆ ಈ ಕಡೆ ಅಂದರೆ ಮೈ ಮೇಲೆ ಲಿಂಗ ಇಟ್ಕೊಂಡು ಅನ್ಯ ಲಿಂಗದ ಬಗ್ಗೆ ಯಾರಾದರೂ ಯೋಚನೆ ಮಾಡ್ತಾರಾ ಅಂತ ಕೇಳ್ತಿದ್ದಾರೆ. ಇನ್ನೊಂದು ಗುರು ಶಿಷ್ಯರ ಬಗ್ಗೆ ಹೇಳ್ತಾರೆ ನೋಡಿ. ಲಘು ಗುರುವೇನಪ್ಪ ಗುರು ಲಘುವೇನಪ್ಪ, ಆಗದಾಗದು ಗುರು ಗುರುವೆ ಲಘು ಲಘುವೆ, ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದ್ದಡೆ ಆಗದು ಆಚಾರ, ಶ್ರೀ ಗುರುಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದನೆಯ್ಯ, ಉರ್ಲಿಂಗ ಪೆದ್ದೆಪ್ರಿಯ ವಿಶ್ವೇಶ್ವರ. ಲಘು ಗುರು ಏನಂದರೆ ಗುರು ಆದವರು ಅವ್ರದ್ದು ವಿಚಾರಗಳು ಅವ್ರ ನಡವಳಿಕೆ ಹೆಂಗಿರ್ಬೇಕಂದ್ರೆ ಉಚ್ಚ ಸ್ಥಾನದಲ್ಲಿ ಇರಬೇಕಂದ್ರೆ ತುಂಬ ಗಣತಿಯಿಂದ ಕೂಡಿರಬೇಕು. ಆದರೆ ಅವರು ಒಂಥರ ಕೆಟ್ಟದಾಗಿ ವರ್ತನೆ ಮಾಡೋದು ಅವೆಲ್ಲ ಮಾಡ್ತಿದ್ರೆ ಅವ್ರ ಗುರು ಅನಿಸ್ಲಿಕ್ಕೆ ಸಾಧ್ಯನಾ? ಇಲ್ಲ ತಾನೆ. ಅದೇ ರೀತಿಯಾಗಿ ಲಘು ಗುರುವೇ ನಪ್ಪ ಅಂತ ಹೇಳ್ತಿದ್ದಾರೆ, ಗುರು ಗುರುವೇ ಲಘು ಲಘುವೆ ಅಂತ ಹೇಳ್ತಿದ್ದಾರೆ. ಈ ರೀತಿ ಶ್ರೀಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದನೆಯ ಉರ್ಲಿಂಗ ಪೆದ್ದೆಪ್ರಿಯ ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನಂದರೆ ಚಿಂತೆ ಇಲ್ಲದ ಅತಿ ಶ್ರೇಷ್ಠವಾದ ಮನಸ್ಥಿತಿಯನ್ನು ಶಿವ ಧ್ಯಾನದಿಂದ ಸಾಧಿಸಬಹುದೆಂದು, ಮಂಗಲಕರವಾದ ಅಂಗದ ಸಾಂಗತ್ಯವುಳ್ಳವನೆಂದು ಬೇರೆಯವರ ಬಗ್ಗೆ ಚಿಂತಿಸದೆಂಬುದನ್ನು, ಗುರುವಿನ ನಡತೆಯ ಘನತೆಯುಳ್ಳದಾಗಿರಬೇಕೆಂದನ್ನು ಉರ್ಲಿಂಗ ಪೆದ್ದೆಪ್ರಿಯ ವಚನಗಳಲ್ಲಿ ನಿರೂಪಿಸುತ್ತದೆ. ತನ್ನ ವಿಚಾರಗಳನ್ನು ಮಂಡಿಸುವಾಗ ಬಳಸುವ ಹೋಲಿಕೆಗಳು ಔಚಿತ್ಯವ ವಚನ ಬಂದರವನ್ನು ಹಿಡಿದಿಟ್ಟು ಕುಶಲತೆ ಕಲೆಗಾರಿಕೆಗಳಿಂದಾಗಿ ಈ ವಚನಗಳು ಗಮನಾರ್ಹವಾಗಿದೆ.